ಅರುಣ್ ಕುಮಾರ್. ಇಲ್ಲಿಯ ಅಂಗನವಾಡಿಯಿಂದ ಶುರುವಾಗಿ 8ನೇ ತರಗತಿವರೆಗೆ ನನ್ನ ಶಿಕ್ಷಣ ಇಲ್ಲಿ. ಎಲ್ಲರಿಗೂ ಎಲ್ಲ ಬೇರೆ ಶಾಲೆಯವರಿಗೆ ಪ್ರೈಮರಿ ಶಿಕ್ಷಣವನ್ನು ಮುಗಿಸಿ ಹೈಸ್ಕೂಲ್ ಶಿಕ್ಷಣಕ್ಕೆ ಎಲ್ಲಿ ಹೋಗುವುದು ಅನ್ನೋ ಒಂದು ಆಯ್ಕೆಗಳಿರುತ್ತವೆ. ಆದರೆ ನಮ್ಮ ಆಯ್ಕೆ ಮೊದಲೇದು ಇಲ್ಲೇ ಪ್ರೈಮರಿಯಲ್ಲಿ ಆದ ಕಾರಣ ಇಲ್ಲೇ ಹೈಸ್ಕೂಲಲ್ಲಿ ಒಂದಷ್ಟು ನಾನು ಕಲಿತ ಈ ಶಾಲೆಯಲ್ಲಿ ಕಲಿತ ವಿಷಯಗಳು ನನಗೆ ನನ್ನ ಜೀವನದಲ್ಲಿ ಹೇಗೆ ಉಪಯೋಗ ಬಂತು ಅನ್ನೋದ ಕೆಲವು ಅಂಶಗಳು ನಾನು ತಿಳಿಸ್ತೇನೆ. ನಮ್ಮ ಶಾಲೆಯಲ್ಲಿ ಶಾಲಾ ಪಾರ್ಲಿಮೆಂಟ್ ಇದೆ, ಅದು ಈಗಲೂ ಇದೆ. ನಾವು ಇರುವಾಗ ಅದರಲ್ಲಿ ನನಗೊಂದು ತೋಟಗಾರಿಕಾ ಸಚಿವ ಒಂದು ಉಸ್ತುವಾರಿ ಸಿಕ್ಕಿತ್ತು. ಅದರಲ್ಲಿ ನಮ್ಮ ಶಾಲೆಯ ಪರಿಸರದಲ್ಲಿ ಒಂದು ಸಣ್ಣದಾದ ಒಂದು ಮೂಲಿಕಾ ವನ, ಅದನ್ನು ನೋಡಿಕೊಳ್ಳುವ ಸಣ್ಣ ಮಟ್ಟಿನ ಜವಾಬ್ದಾರಿ. ಅದೇ ನಾನು ನನ್ನ ಶಿಕ್ಷಣವನ್ನು ಮುಗಿಸಿ ನಾನು PUC ವಿಜ್ಞಾನ ತೆಗೆದುಕೊಂಡು BSc ಬಯೋಟೆಕ್ನಾಲಜಿ MSc ಅಪ್ಲೈಡ್ ಬಾಟನಿ ಮಾಡಿ ನನಗೆ ಅದರಲ್ಲಿ ಮುಂದಕ್ಕೆ ಸ್ಟೇಟ್ ಗೌರ್ಮೆಂಟ್ ವಿಷನ್ ಗ್ರೂಪ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವತಿಯಿಂದ ಒಂದು ಫೆಲೋಶಿಪ್ ಸಿಕ್ತು. ಅದರಲ್ಲಿ ಒಂದು 60 ಲಕ್ಷದ ಪ್ರಾಜೆಕ್ಟಲ್ಲಿ ಪಶ್ಚಿಮ ಘಟ್ಟದ ಅಡಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದಗಳ ಸಂರಕ್ಷಣೆ ವಿಷಯದಲ್ಲಿ ನನಗೆ ಒಂದು 3 ವರ್ಷಗಳ ಕಾಲ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು ಮಂಗಳೂರು ಯೂನಿವರ್ಸಿಟಿಯಲ್ಲಿ. ಸುಮಾರು 150 ಅಳಿವಂಚಿನಲ್ಲಿರುವ ಸಸ್ಯ ಪ್ರಭೇದಗಳನ್ನು ಆಗುಂಬೆ, ಶಿರಾಡಿ, ಬೇರು ಸೊಪ್ಪ ಹೀಗೆ ಬೇರೆ ಬೇರೆ ಕಾಡುಗಳಲ್ಲಿ ಸಂಚರಿಸಿ ನಮ್ಮದೊಂದು ತಂಡ ಸಂಚರಿಸಿ ಅದನ್ನು ಸಂಗ್ರಹಿಸಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಸಸ್ಯೋದ್ಯಾನವನ್ನು ಮಾಡಿದ್ದೇವೆ. ಆ ಸಸ್ಯಗಳು ನಮ್ಮಲ್ಲಿ ಎಲ್ಲಿಯೂ ಸಿಗುವುದಿಲ್ಲ, ಪರ್ಟಿಕ್ಯುಲರ್ ಕಾಡು ಪ್ರದೇಶಗಳಲ್ಲಿ ಮಾತ್ರ ಅದು ಸಿಗುವುದಿಲ್ಲ. ಅದನ್ನು ಹುಡುಕಿ ತಂದು ಅದನ್ನು ಸಂರಕ್ಷಿಸುವ ಕೆಲಸದಲ್ಲಿ ನನಗೆ ಇಲ್ಲಿ ನಾನು ಶಾಲೆಯಲ್ಲಿ ಇದ್ದಂಥ ಪ್ರೇರಣೆ ಅಲ್ಲಿ ಒಂದು ಸಿಕ್ತು. ಮತ್ತೊಂದು ಹೇಳುವುದಾದ್ರೆ ನಮ್ಮ ಸ್ಕೌಟಿಂಗ್ ಅನುಭವ. ಈ ಸ್ಕೌಟಿಂಗ್ ಅನುಭವದಲ್ಲಿ ನಮ್ಮಲ್ಲಿ ರಾಷ್ಟ್ರಪತಿ ಪುರಸ್ಕಾರದ ಅವಕಾಶಗಳು ನಮಗೆ ಬಂದಿದೆ. ರಾಷ್ಟ್ರಪತಿ ಪುರಸ್ಕಾರದ ಅನುಭವದ ಆಧಾರದಲ್ಲಿ ನಾನು ಡಿಗ್ರಿಯಲ್ಲಿರುವಾಗ ನಾನು ಆಳ್ವಾಸ್ ಕಾಲೇಜಲ್ಲಿ ಹೋಗ್ತೀನಿ ಡಿಗ್ರಿ. ಅಲ್ಲಿ ಶುರುವಾಗಿ ರೋವರ್ಸ್ ಅಂಡ್ ರೇಂಜರ್ಸ್ ಘಟಕ ಉದ್ಘಾಟನೆ ಪ್ರಾರಂಭ ಆಗುವುದರಲ್ಲಿ ಆಗ ಪ್ರಿನ್ಸಿಪಾಲ್ ಎಲ್ಲ ಕ್ಲಾಸ್ಗೆ ಅಂತ ಬರ್ತೀವಿ, ಇಲ್ಲಿ ಸ್ಕೌಟಿಂಗ್ ಅನುಭವ ಇರೋರು ಯಾರಿದ್ದಾರೆ ಅಂತ. ಅವರಿಗೆ ಇಡೀ ಕಾಲೇಜಲ್ಲಿ ರಾಷ್ಟ್ರಪತಿ ಪುರಸ್ಕಾರ ಅನ್ನೋದು ಯಾರು ಸಿಕ್ಕಿರಲಿಲ್ಲ. ಹಾಗೆ ನಾನು ಸಿಕ್ಕಿದ್ದೇನೆ ಅವರಿಗೆ. ನನಗೆ ಅದನ್ನು ಪ್ರಾರಂಭಿಸುವ ಹೊಣೆಗಾರಿಕೆ ನನ್ನ ಮೇಲೆ ಇತ್ತು ಡಿಗ್ರಿಯಲ್ಲಿರುವಾಗ. ಇದರ ಅನುಭವದ ಆಧಾರದಲ್ಲಿ ಸ್ಕೌಟಿಂಗ್ನ ಹಿರಿಯರ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಾವು ಆಳ್ವಾಸ್ ಕಾಲೇಜಲ್ಲಿ ಪ್ರಪ್ರಥಮ ಬಾರಿಗೆ 2006ರಲ್ಲಿ ರೋವರ್ಸ್ ಅಂಡ್ ರೇಂಜರ್ಸ್ ಘಟಕವನ್ನು ನಾವು ಅಲ್ಲಿ ಪ್ರಾರಂಭಿಸಿದ್ದೇವೆ. ಅಲ್ಲಿ ವಿಶಿಷ್ಟ ಯೋಜನೆಯಲ್ಲಿ NCC ಅಲ್ಲಿ ಆದರೆ ಅಲ್ಲೇ ಯೂನಿಫಾರ್ಮ್ ಬರ್ತಿತ್ತು, ಅದನ್ನೇ ವಾಪಸ್ ರಿಟರ್ನ್ ಮಾಡೋದು. ಇಲ್ಲಿ ಸ್ಕೌಟಿಂಗ್ ಅಲ್ಲಿ ಆದರೆ ನಾವೇ ನಮ್ಮ ಯೂನಿಫಾರ್ಮ್ ಅನ್ನು ನಾವು ಹೊಲಿಸಿಕೊಂಡು ಅದರ ಮೇಲೆ ಇಟ್ಕೊಳ್ತೀವಿ. ಆದರೆ ನಾವು ಅಲ್ಲಿ ಆ ಸಂಸ್ಥೆಯ ಅಧ್ಯಕ್ಷರಾದ ಮೋಹನ್ ಅವರಿಗೆ ಇದನ್ನು ಮನವರಿಕೆ ಮಾಡಿ ನಾವು 2 ವರ್ಷ ಇದನ್ನು ಉಪಯೋಗ ಮಾಡ್ತೇವೆ ಅಷ್ಟೇ, ಮತ್ತಿನ ದಿನಗಳಲ್ಲಿ ನಮಗೆ ಅದರ ಉಪಯೋಗ ಆಗುವುದಿಲ್ಲ. ಆದ್ದರಿಂದ ನೀವು NCC ಮಾದರಿಯಲ್ಲೇ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಅವರು ಸಂಸ್ಥೆಯ ವತಿಯಲ್ಲೇ ನಮಗೆ ಯೂನಿಫಾರ್ಮ್ ಅನ್ನು ಒದಗಿಸುವ ಕೆಲಸವನ್ನು ಅಲ್ಲಿ ಮಾಡಿ. ಹಾಗೆ ಈಗ ಆಳ್ವಾಸ್ ಕಾಲೇಜಲ್ಲಿ ಪ್ರಪ್ರಥಮವಾಗಿ ರೋವರ್ಸ್ ರೇಂಜರ್ಸ್ ಘಟಕ ಪ್ರಾರಂಭ ಆಗುವುದಕ್ಕೆ ಪ್ರೇರಣೆ ಅಂದರೆ ನಮ್ಮ ಬಾಯಿಲೆ ಶಾಲೆ. ಅದೇ ಸಮಯದಲ್ಲಿ ನಮ್ಮ ಮುಖ್ಯ ಶಿಕ್ಷಕರಾಗಿದ್ದ PV ಸೆಕ್ರೆಟರಿಗೆ ಅಲ್ಲೊಂದು ಶಿಕ್ಷಕ ದಿನಾಚರಣೆ ಸನ್ಮಾನವು ಆಗಿತ್ತು. ಅದರಲ್ಲಿ ಆ ಸಮಯದಲ್ಲಿ ಅದರಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಇದು ಮತ್ತೊಂದು ನಮ್ಮ ಬಾಲಿನ ಶಾಲೆಗೆ ಇರುವ ಬ್ರ್ಯಾಂಡ್ ನೇಮ್. ಬಾಲಿನ ಶಾಲೆ ವಿದ್ಯಾರ್ಥಿಗಳ ನಮ್ಮನ್ನು ಹೊರಗಡೆಯಲ್ಲಿ ಗುರುತಿಸುವ ವಿಧಾನ ಬೇರೆ ರೀತಿ ಇತ್ತು, ಇದೆ, ಈಗಲೂ ಇದೆ. ಒಂದು ಉದಾಹರಣೆ ಹೇಳುವುದಂದ್ರೆ ನಮಗೆ ಸ್ಕೌಟಿಂಗ್ನ ರಾಷ್ಟ್ರಪತಿ ಪುರಸ್ಕಾರ ಪರೀಕ್ಷೆಯಲ್ಲಿ ವಿವಿಧ ತರಬೇತಿ ಸರ್ಟಿಫಿಕೇಟ್ಗಳಿವೆ. ಅದರ ಸಹಿಗಾಗಿ ನಾವು ಜಿಲ್ಲಾಧ್ಯಕ್ಷರಾದ IA ಕೈರನ್ನ ಅವರನ್ನು ಭೇಟಿಯಾಗಿದ್ದರು. ನಮಗೆ ಅದರಲ್ಲಿ ಬೇರೆ ಬೇರೆ ತಯಾರಿಗಳಿತ್ತು, ಮರು ದಿವಸ ಪರೀಕ್ಷೆಗೆ ಹೋಗುವ ಇದಿತ್ತು. ಆ ದಿವಸ ರಾತ್ರಿ IA ಕೈರನ್ನ ಅವರ ಜಿಲ್ಲಾಧಿಕಾರಿಯವರ ಆಫೀಸ್ನಲ್ಲಿ ನಮಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಬಾಲಿನ ಶಾಲೆಗಿರುವ ಬ್ರ್ಯಾಂಡ್ ನೇಮ್ ಇಲ್ಲ. ಸೊ ಇದು ಒಂದು ಸೂಕ್ಷ್ಮವಾಗಿ ಹೇಳುವಂಥ ನಮ್ಮ ಶಾಲೆ ಮತ್ತು ಹೊರಗಿನ ಸಮಾಜದ ಜೊತೆ ಇರುವ ಬಾಂಧವ್ಯಗಳು ಅಥವಾ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಹೊರಗಡೆ ಅವರನ್ನು ಹೇಗೆ ಗುರುತಿಸುತ್ತಾರೆ ಅಥವಾ ಇಲ್ಲಿಯ ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆಯ ಅಧ್ಯಾಪಕರು, ಆಡಳಿತ ಮಂಡಳಿ
ಮತ್ತು ಊರಿನ ಸಮಾಜ ಹೇಗೆ ಬೆಳವಣಿಗೆ ಹೊಂದಲು ಹೇಗೆ ಸಹಕಾರಿ ಆಗ್ತದೆ ಅನ್ನೋದು ಸಣ್ಣ ನಿದರ್ಶನಗಳನ್ನು ನಾನು ಅನುಭವಿಸಿದ್ದನ್ನು ನಾನು ನನ್ನ ಜೀವನದಲ್ಲಿ ಕಂಡುಕೊಂಡದ್ದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿಯೂ ನಮ್ಮ ಹೀಗೆ ಶಾಲೆಗೆ ಕಲಿಯುವ ವಿದ್ಯಾರ್ಥಿಗಳು ಮುಂದೆ ಸಮಾಜದ ಜೊತೆ ಬೆಳೆಯುವುದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲರೂ ಒಂದರ ಒಂದು ರೀತಿಯಲ್ಲಿ ಶಾಲೆಯ ಜೊತೆ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೇವೆ ಅನ್ನೋ ಭರವಸೆಯನ್ನು ಎಲ್ಲರ ಪರವಾಗಿ ನಾನು ಕೊಡ್ತಾ ಇದ್ದೇನೆ.